ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐓𝐡𝐫𝐵 ಕನ್ನಡ. ಇವತ್ತು IRCTC ಬಗ್ಗೆ ಮಾತಾಡ್ಕೊಳ್ಳೋಣ. ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು ನಮ್ಮೆಲ್ಲರಿಗೂ ಗೊತ್ತಿದೆ, IRCTC ಅವರು IRCTC ಪ್ಲಾಟ್ಫಾರ್ಮ್ನ ಯೂಸ್ ಮಾಡೋವಂಥ ಯೂಸರ್ಸ್ ಮೀನ್ಸ್ ನಮ್ಮ ಡೇಟಾನ ಸೆಲ್ ಮಾಡಿ ಮೀನ್ಸ್ ಮಾನಿಟೈಸ್ ಮಾಡಿ ರೆವೆನ್ಯೂಸ್ನ ಸಂಪಾದನೆ ಮಾಡ್ಕೋಬೇಕು ಅನ್ನೋ ಥರ ಅದರಿಂದ ಅಧಿಕವಾಗಿ ಲಾಭಗಳು ಸಂಪಾದನೆ ಮಾಡ್ಕೋಬಹುದಂತ IRCTC ಅವರು ಅವರ ಬಿಸ್ನೆಸ್ ಪ್ಲಾನ್ನಲ್ಲಿ ಭಾಗವಾಗಿ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಹಾಗೆ ಆ ಡೇಟಾನ ಮಾನಿಟೈಸ್ ಮಾಡಬೇಕಂದ್ರೆ ಇವರಷ್ಟೇ ಇವರೇ ಮಾಡೋಕ್ಕಾಗಿಲ್ಲ. ಅದರಿಂದ ಅದನ್ನು ಪ್ರಾಸೆಸ್ ರಿಲೇಟೆಡ್ ಆಗಿ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಕನ್ಸಲ್ಟೆಂಟ್ ಕಂಪನಿ ಬೇಕನ್ನೋ ಥರ ಒಂದು ಟೆಂಡರ್ನು ಆಲ್ರೆಡಿ IRCTC ಅವರು ರಿಲೀಸ್ ಮಾಡಿದ್ದಾರೆ. ಆ ತರ ರಿಲೀಸ್ ಮಾಡಿದ್ದಾರೆ ಅಂದ ತಕ್ಷಣ ಸ್ಟಾಕ್ ನಲ್ಲಿ ನಮಗೆ ಒಳ್ಳೆ ಮೂವ್ಮೆಂಟ್ ಕಾಣಿಸಿದೆ ಟಾಪ್ ಸೈಡ್. ಬಿಕಾಸ್ ರಿಜಿಸ್ಟರ್ ಆಗ್ತಿರೋ ಯೂಸರ್ಸ್ ಒಂದು ಡೇಟಾನ ಮಾನಿಟೈಸ್ ಮಾಡೋದಂದ್ರೆ ಇವ್ರೇನು ₹1 ಖರ್ಚು ಮಾಡಬೇಕಂಗ ನೀಡಿಲ್ಲ. ಎಕ್ಸಿಸ್ಟಿಂಗ್ ಆಗಿರುವಂತ ಇವ್ರ ಡೇಟಾನ ಇವ್ರಿಗೆ ಬೇಕಾಗಿರುವಂತವ್ರಿಗೆ ಸೆಲ್ ಮಾಡಿ ಸಂಪಾದನೆ ಮಾಡ್ತಾರಂತ ಹಣದ ಮೇಲೆ ಯಾವ ತರ ಸ್ಪೆಂಡಿಂಗ್ ಇಲ್ದಿರೋ ಕಾರಣವಾಗಿ ಅದು ಟೋಟಲಿ ಇವರ ಮಾರ್ಜಿನ್ಸ್ ಅಲ್ಲಿ ಆಡ್ ಆಗುತ್ತೆ. ಅದು ಓವರ್ ಆಲ್ ಆಗಿ IRCTC ರಿಲೇಟೆಡ್ ಆಗಿ ಪಾಸಿಟಿವ್. ಆದ್ರೆ ಈಗ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಫಸ್ಟ್, ಪ್ರೀವಿಯಸ್ಲಿ ಅವರು ನಮಗೊಂದು ಕನ್ಸಲ್ಟೆಂಟ್ ಕಂಪನಿ ಬೇಕು ನಮ್ಮನ್ನು ಗೈಡ್ ಮಾಡೋದಕ್ಕಂತ ಆ ಡೇಟಾನ ಮಾನಿಟೈಸೇಷನ್ಗೋಸ್ಕರ ಅಂತ ಕರೆದಿರುವಂತ ಟೆಂಡರ್ ನ ಈಗ ಹಿಂದಕ್ಕೆ ತಗೊಂಡಿದ್ದಾರೆ. ಈ ತರ ಹಿಂದಕ್ಕೆ ತಗೊಳ್ಳೋದಕ್ಕೆ ಇವರು ಮೆನ್ಷನ್ ಮಾಡ್ತಿರೋದು ರೀಸನ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂದಿರುವಂತ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು ಬರಬೇಕಾಗಿದೆ. ಈ ಡೇಟಾ ಪ್ರೊಟೆಕ್ಷನ್ ರಿಲೇಟೆಡ್ ಆಗಿ ಗವರ್ಮೆಂಟ್ ಯಾವ ತರ ವಿಧಿವಿಧಾನಗಳ ಜೊತೆ ಇದಾರ ಅನ್ನೋ ತರ ನಮ್ಗೆ ಅರ್ಥ ಆಗ್ಬೇಕು. ಅದರಿಂದ ನಾವು ಫರ್ದರ್ ಆಗಿ ನಾವು ಡೇಟಾನ ಮಾನಿಟೈಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಹಿಂದಕ್ಕೆ ಹೋಗ್ತಿಲ್ಲ, ಒಂದು ಬಿಲ್ ಬರಬೇಕಾಗಿದೆ. ಪರ್ಸನಲ್ ಡೀಟೇಲ್ಸ್ ಪ್ರೊಟೆಕ್ಷನ್ ಬಿಲ್ ಬರಬೇಕು. ಅದು ಬಂದಮೇಲೆ ಕ್ಲಾರಿಟಿ ಬಂದಮೇಲೆ ನಾವು ತಿರ್ಗಾ ಪ್ರೊಸೀಡ್ ಆಗ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಸೆಕೆಂಡು, OFC IRCTC ಅವರು ನಿಯರ್ ಟು 3000 crores ಹತ್ರ ಫಂಡ್ಸ್ ರೈಸ್ ಮಾಡ್ತಿದ್ದಾರೆ. 3.5% ಹತ್ರ ಶೇರ್ಸ್ನ ಸೆಲ್ ಮಾಡೋ ಥರ ಪ್ರೀವಿಯಸ್ಲಿ ನಮಗೆ ಅಪ್ಡೇಟ್ ಇದೆ ಅಲ್ಲ. ಬಟ್ ಇವನ್ ಈಗಿರುವಂಥ ವೋಲ್ಟೈಲ್ ಮಾರ್ಕೆಟ್ ಸೆಟಲ್ ಆದಮೇಲೆ ಅಗೈನ್ OFC ಮೂಲಕ ಫಂಡ್ಸ್ ರೈಸ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟು ಸಿಪ್ಲಾ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ದೊಡ್ಡದಾಗಿ ರಿಯಾಕ್ಟ್ ಆಗಿಲ್ಲ, ಆದರೆ ಬರ್ತಿರೋ ಡೇಟಾ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸಿದೆ. ನಾವು ಡೇಟಾನ ಮಾತಾಡ್ಕೊಂಡ್ರೆ US FDA ಅವರು August 16th ಇಂದ 26th ವರೆಗೂ ಅವರು ಮಾಡಿರುವಂತ ಗೋವಾ ಪ್ಲಾಂಟ್ ರಿಲೇಟೆಡ್ ಆಗಿ ಇನ್ಸ್ಪೆಕ್ಷನ್ ಮಾಡಿ 6 ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 6 ಅಬ್ಸರ್ವೇಷನ್ ಕೊಡೋದಂದ್ರೆ ಇಂಪಾರ್ಟೆಂಟ್ ಅಲ್ಲ. ಆ 6 ಅಬ್ಸರ್ವೇಷನ್ಗೆ ಸ್ವಲ್ಪ ಅಬ್ಸರ್ವೇಷನ್ಸ್ ನ ರೆಫರೆನ್ಸ್ ಆಗಿ 2019 ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿರುವಂತ ಅಬ್ಸರ್ವೇಷನ್ಸ್ ನ ಪಾಯಿಂಟ್ ಔಟ್ ಮಾಡಿರೋ ತರ ಡೇಟಾ ಕಾಣಿಸ್ತಾ ಇದೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸೆಪ್ಟೆಂಬರ್ 2019 ನಲ್ಲಿ ಇನ್ಸ್ಪೆಕ್ಷನ್ ನಡೆದು ಅಬ್ಸರ್ವೇಷನ್ ಹೇಳಿರುವಂತ ಸ್ವಲ್ಪ ತಿಂಗಳಿಗೆ ಫೆಬ್ರವರಿ 2020 ಪಾಯಿಂಟ್ಗೆ ಅದೇ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ವಾರ್ನಿಂಗ್ ಲೆಟರ್ನ US FDA ಅವರು ಇಶ್ಯೂ ಮಾಡಿದ್ದಾರೆ. ಅದರಿಂದ ಸೆಪ್ಟೆಂಬರ್ 2019 ನಲ್ಲಿ US FDA ಅವರು ಇಶ್ಯೂ ಮಾಡಿರುವಂಥ ಅಬ್ಸರ್ವೇಷನ್ ಸ್ವಲ್ಪ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್. ಸೊ ಈಗ ನಡೀತಿರುವಂಥ ಆಗಸ್ಟ್ ಅಲ್ಲಿ ನಡೀತಿರುವಂಥ ಇನ್ಸ್ಪೆಕ್ಷನ್ ನಲ್ಲೂ ಸೆಪ್ಟೆಂಬರ್ ಅಲ್ಲಿರುವಂಥ ಅಬ್ಸರ್ವೇಷನ್ ರೆಫರೆನ್ಸ್ ಆಗಿ ತಗೊಂತಾ ಇರೋದು ಸರಿಯಾದ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮತ್ತೆ ಮಾಡ್ತಿದಾರಾ ಅಥವಾ ಹಳೆ ಮಿಸ್ಟೇಕ್ಸ್ ಮಾಡಿರೋ ತರ ಅಗೇನ್ ಜ್ಞಾಪಕ ಮಾಡ್ತಿದಾರ ಅನ್ನೋದು. ಈ ತರ ಹಳೆ ಮಿಸ್ಟೇಕ್ಸ್ ಲಾಸ್ಟ್ ಟೈಮ್ ಅಲ್ಲಿ ವಾರ್ನಿಂಗ್ ಲೆಟರ್ ಕೊಟ್ಟಿದ್ದಾರಲ್ಲ, ಅದರಿಂದ ಈ ಸಲನೂ ಅದೇ ತರ ಏನಾದರೂ ಇರತ್ತಾ ಒಂದು ಕ್ವಶನ್ ಮಾರ್ಕ್ ಅಂತೂ ಮಾರ್ಕೆಟ್ ಅಲ್ಲಿ ಇದೆ. ಅಂಡ್ ಆ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು FY23 ಎಂಡಿಂಗ್ ಒಳಗೆ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಒಂದು ಇಂಪಾರ್ಟೆಂಟ್ ಕ್ಯಾನ್ಸರ್ ಡ್ರಗ್ ಒಂದು ಬರಬೇಕಾಗಿತ್ತು. ಏನಕ್ಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ವಾರ್ನಿಂಗ್ ಲೆಟರ್ನ US FDA ಅವರು ಇಶ್ಯೂ ಮಾಡಿದ್ದಾರೆ ಅಂದ್ರೆ ಅದು ನಾವು ನೆಗೆಟಿವ್ ಆಗಿ ತಗೋಬೇಕಾಗತ್ತೆ. ಬಿಕಾಸ್ ಅಲ್ಲಿಂದ ಇಂಪಾರ್ಟೆಂಟ್ ಕ್ಯಾನ್ಸರ್ ಡ್ರಗ್ ಮಾರ್ಕೆಟ್ಗೆ ಬರಬೇಕಾಗಿದೆ. ನೆಕ್ಸ್ಟ್, ಪ್ರಾಜ್ ಬಗ್ಗೆ ಮಾತಾಡ್ಕೋಬೇಕು. ಇವನ್ ಈ ತರ ಮಾರ್ಕೆಟ್ ಇಷ್ಟೊಂದು ಡೌನ್ ಸೈಡ್ಗೆ ಮೂವ್ ಆಗ್ತಿದ್ರು ಪ್ರಾಜ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ ಟು 4% ವರೆಗೂ ಬೆಳೆದಿದೆ. ಇದಕ್ಕೆ ರೀಸನ್ ಫೈನಾನ್ಷಿಯಲ್ ರಿಸರ್ಚ್ ರಿಪೋರ್ಟ್ಸ್ ಅಂಡ್ ಪಬ್ಲಿಕ್ ಮಾಡುವಂತ ಪ್ರಭುದಾಸ್ ಲೀಲಾಧರ್ ಅವರು ಪ್ರಾಜ್ ರಿಲೇಟೆಡ್ ಆಗಿ ಇಲ್ಲಿಂದ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ ನ ₹507 ಹತ್ರ ಅವ್ರು ರಿಪೋರ್ಟ್ ಮಾಡ್ತಿರೋದ್ರಿಂದ ಸ್ಟಾಕ್ ಈ ತರ ರ್ಯಾಲಿ ಆಗಿದೆ. ಏನಕ್ಕೆ ಈ ತರ ಬೆಳೆಯುತ್ತೆ ₹507 ಅಂತ ಮೆನ್ಷನ್ ಮಾಡಿರೋಂಥ ರೀಸನ್ ಗಮನಿಸಿದ್ರೆ ಡೊಮೆಸ್ಟಿಕ್ ಮೀನ್ಸ್ ಇಂಡಿಯಾನಲ್ಲಿರುವಂಥ ಇಥನಾಲ್ ಮಾರ್ಕೆಟ್ ಇವರಿಗೆ 60 to 65% ಹತ್ರ ಮಾರ್ಕೆಟ್ ಶೇರ್ ಇದೆ. ಅಂಡ್ ಇವನ್ ಇಂಡಿಯಾನಲ್ಲೇ ಅಲ್ಲ, ಗ್ಲೋಬಲ್ ಆಗಿ ಆಲ್ಮೋಸ್ಟ್ 100 ಕಂಟ್ರೀಸ್ ಅಲ್ಲಿ ಇವರು ಪ್ರೆಸೆನ್ಸ್ ಇದೆ. ಅಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, ಫ್ಯೂಚರ್ ರೆಡಿ ಟೆಕ್ನಾಲಜೀಸ್ ಲೈಕ್ 2G ಇಥನಾಲ್ ಆದ್ರೂ, ಕಂಪ್ರೆಸ್ಡ್ ಬಯೋಗ್ಯಾಸ್ ಆದ್ರೂ, ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ರಿಲೇಟೆಡ್ ಆಗಾನು ಇವರು ವರ್ಕ್ ಮಾಡ್ತಿದ್ದಾರೆ. ಅದರಿಂದ ಇದನ್ನು ಇವರು ಫರ್ದರ್ ಆಗಿ ರೆವಿನ್ಯೂಸ್ ನ ಇಂಪ್ರೂವ್ ಮಾಡುತ್ತೆ ಅಂತ. ಅಂಡ್ ಪರ್ಟಿಕ್ಯುಲರ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿ ಇವರು ವರ್ಕ್ ಮಾಡ್ತಿರೋ ತರ ಕ್ರಿಟಿಕಲ್ ಪ್ರಾಸೆಸ್ ಎಕ್ವಿಪ್ಮೆಂಟ್ ಅಂಡ್ ಹೈಲಿ ಪ್ಯೂರಿಟಿ ಬಿಸ್ನೆಸ್ ರಿಲೇಟೆಡ್ ಆಗಿ ಇವ್ರು ಇರುವಂತ ಪ್ರೆಸೆನ್ಸ್ ಫರ್ದರ್ ಆಗಿ ಫ್ಯೂಚರ್ ಅಲ್ಲಿ ಇವ್ರ ರೆವೆನ್ಯೂಸ್ ಆಡ್ ಆಗುತ್ತೆ ಅಂತ ಇವರು ಭಾವಿಸ್ತಾ ನೆಕ್ಸ್ಟ್ ಇಲ್ಲಿಂದ FY25 ಟೈಮ್ಗೆ ಇವ್ರ ರೆವೆನ್ಯೂಸ್ 17.4% ಇಂದ ಇವರ ಪ್ರಾಫಿಟ್ 29.3%
ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ನಲ್ಲಿ ಗ್ರೋ ಆಗತ್ತೆ ಅಂತ ಇವರು ಭಾವಿಸ್ತಾ ಸ್ಟಾಕ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರುವಂತ ವ್ಯಾಲ್ಯೂಯೇಷನ್ ಇಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಸ್ಟಾಕ್ ಒಂದು ಗ್ರೋತ್ ನ ಪ್ರೆಸೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ಮಾಡ್ತಾ ಇವರಿಗೆ 507 ರೂಪೀಸ್ ಹತ್ರ ಸ್ಟಾಕ್ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫೈನಲಿ ಬೈ ರೇಟಿಂಗ್ ಇಷ್ಟೊಂದು 507 ರೂಪೀಸ್ಗೆ ಪರ್ ಶೇರ್ ಟಾರ್ಗೆಟ್ ಅಂತೂ ಇವರು ರಿಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಜೂಬಿಲೆಂಟ್ ಫಾರ್ಮಾ ಅವ್ರ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ ಟು 362 ರೂಪೀಸ್ ವರೆಗೂ ರ್ಯಾಲಿ ಆಗಿ ಫೈನಲಿ ಅರೌಂಡ್ 3% ಹತ್ರ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ಈ ತರ ರ್ಯಾಲಿ ಆಗೋದಕ್ಕೆ ರೀಸನ್ ಕೆನಡಾನಲ್ಲಿ ಮಾಂಟ್ರಿಯಲ್ ಇರುವಂತ ಇವರ ರೇಡಿಯೋ ಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ US FDA ಅವರು ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗ್ತಾ ಎಸ್ಟಾಬ್ಲಿಷ್ಮೆಂಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ EIR ವಿತ್ ವಾಲಂಟರಿ ಆಕ್ಷನ್ ಇಂಡಿಕೇಟೆಡ್ ಅಂತ ಹೇಳ್ತಿರೋ ಕಾರಣವಾಗಿ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ಎಸ್ಟಾಬ್ಲಿಷ್ಮೆಂಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂದ್ರೆ ಎಸ್ ನಾವು ನಿಮ್ಮನ್ನ ಇನ್ಸ್ಪೆಕ್ಷನ್ ಮಾಡಿದ್ವಿ, ಇದು ಕಂಪ್ಲೀಟ್ ಆಗಿದೆ. ವಾಲಂಟರಿ ಆಕ್ಷನ್ ಇಂಡಿಕೇಟೆಡ್ ಅಂದ್ರೆ VIA ಅಂದ್ರೆ ಸ್ವಲ್ಪ ತಪ್ಪುಗಳಿದೆ, ಅದನ್ನ ನೀವೇ ಸರಿ ಮಾಡ್ಕೋಬಹುದು, ನಮ್ಮಿಂದ ಯಾವ ತರ ಆಕ್ಷನ್ ನೀಡೆಡ್ ಇಲ್ಲ ಅಂತ US FDA ಅವರು ಆತರ ಕನ್ಕ್ಲೂಷನ್ ಕೊಡ್ತಾ ಇರೋದು ಇನ್ಸ್ಪೆಕ್ಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರೋ ತರ. ಅದರಿಂದ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಪಂಜಾಬ್ ಅಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರುವಂತ ಸ್ಟೀಲ್ ಪ್ಲಾಂಟ್ ವಿತ್ ಸ್ಕಾಪ್ ಬೇಸ್ಡ್ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇವರಿಗೆ ಗವರ್ಮೆಂಟ್ ಇಂದ ಸಪೋರ್ಟ್ ಸಿಕ್ಕಿರೋ ತರ ಇದರಲ್ಲಿ ಭಾಗವಾಗಿ ಗವರ್ಮೆಂಟ್, ಪಂಜಾಬ್ ಗವರ್ಮೆಂಟ್ ಅಂಡ್ ಟಾಟಾ ಸ್ಟೀಲ್ ಅವರು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋ ತರ ಇದರ ರಿಲೇಟೆಡ್ ಆಗಿ 2600 ಕ್ರೋರ್ಸ್ ಹತ್ರ ಟಾಟಾ ಸ್ಟೀಲ್ ಅವರು ಸ್ಪೆಂಡ್ ಮಾಡ್ತಾರೆ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಾ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ SRF ಬಗ್ಗೆ ಮಾತಾಡ್ಕೋಬೇಕು. ಇವರ ಸೆಕೆಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ BOPP ಫಿಲ್ಮ್ಸ್ ಆದ್ರು ಅಂಡ್ ಮೆಟಲೈಸರ್ಸ್ ನ ತಯಾರಿ ಮಾಡ್ತಾರೆ. ಸೊ ಈ ಸೆಕೆಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ವರ್ಕ್ ನ 25th ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿರೋ ತರ SRF ಲಿಮಿಟೆಡ್ ಅವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ SBI ಕಾರ್ಡ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವರ ಕಾರ್ಡ್ ಸ್ಪೆಂಡಿಂಗ್ ಡೇಟಾ ಬಂದಿದೆ. ಲಾಸ್ಟ್ ಮಂತ್ ರಿಲೇಟೆಡ್ ಆಗಿ 2.8% ಮಂತ್ ಆನ್ ಮಂತ್ ಪ್ರೀವಿಯಸ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ರೀಸೆಂಟ್ ತಿಂಗಳಲ್ಲಿ 2.8% ಇವರು ಕಾರ್ಡ್ಸ್ ನ ಸ್ಪೆಂಡಿಂಗ್ ಜಾಸ್ತಿ ಬೆಳೆದಿರೋ ತರ ಹೇಳ್ತಿದ್ದಾರೆ. ಆಕ್ಚುಲಿ 2.8% ಬೆಳೆದಿದೆ ಅಂದ್ರೆ ನಾವು ಪಾಸಿಟಿವ್ ನೆಗೆಟಿವ್ ಆಗಿ ನೋಡ್ಬೇಕಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಇಂಡಸ್ಟ್ರಿ ಒಂದು ಸ್ಪೆಂಡಿಂಗ್ ನ ನಾವು ಕಂಪೇರ್ ಮಾಡಿದ್ರೆ ಇಂಡಸ್ಟ್ರಿ ಸ್ಪೆಂಡಿಂಗ್ ಅನ್ನೋದು ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ 6.5% ಇದೆ. ರೆಸ್ಟ್ ಆಫ್ ದ ಎಲ್ಲಾ ಕ್ರೆಡಿಟ್ ಕಾರ್ಡ್ಸ್ ಅವರು ಆವರೇಜ್ಲಿ 6.5% ಸ್ಪೆಂಡಿಂಗ್ ಬೆಳೆದ್ರೆ SBI ಕಾರ್ಡ್ಸ್ ಅವರು 2.8% ಸ್ಪೆಂಡಿಂಗ್ ಬೆಳೆದಿದೆ. ಅದೇ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ SBI ಕಾರ್ಡ್ಸ್ 35% ಗ್ರೋತ್ ಆಗ್ತಾ ಇದ್ರೆ ಎಂಟೈರ್ ಇಂಡಸ್ಟ್ರಿ ಎಲ್ಲಾನು 55% ಸ್ಪೆಂಡಿಂಗ್ ಗ್ರೋತ್ ತಗೊಂಡ್ ಬಂದಿದ್ದಾರೆ. ಸೊ ಅಂಡ್ ಡೈರೆಕ್ಟ್ ಕಂಪ್ಯಾರಿಸನ್ SBI ಕಾರ್ಡ್ಸ್ ಒಂದು ಸ್ಪೆಂಡಿಂಗ್ ಬೆಳೆದಿದೆ, ಆದ್ರೆ ಬೇರೆ ಪ್ಲೇಯರ್ ಜೊತೆ ಕಂಪೇರ್ ಮಾಡಿದ್ರೆ SBI ಕಾರ್ಡ್ಸ್ ಡೇಟಾ ಅಂತೂ ಈಗ ಬಂದಿರೋದು ವೀಕ್ ಡೇಟಾನೇ. ನೆಕ್ಸ್ಟ್ Paytm ಬಗ್ಗೆ ಮಾತಾಡ್ಕೋಬೇಕು. Paytm ಅವರು GS ಸುಂದರರಾಜನ್ ಅವ್ರನ್ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಂಡ್ ಅವರ ಪೀರಿಯಡ್ ನೆಕ್ಸ್ಟ್ 5 years ಇರುತ್ತೆ ಅನ್ನೋ ತರ ಈಗ ಬರ್ತಿರೋಂಥ ಇವರು ಪ್ರೀವಿಯಸ್ಲಿ ಶ್ರೀರಾಮ್ ಗ್ರೂಪ್ ನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಅಂಡ್ ಫುಲ್ಟ್ರಾನ್ ಇಂಡಿಯಾ ಕ್ರೆಡಿಟ್ ಕಂಪನಿಯಲ್ಲಿ CEO ಆಗಿ ಇವನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿನೂ ವ್ಯವಹಾರ ಮಾಡಿರೋ ತರ Paytm ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.